ಹಾಯ್ ಹಲೋ ನನ್ನ ಎಲ್ಲ ಸ್ನೇಹ ಜೀವಿಗಳಿಗೂ ಪ್ರೀತಿಯ ನಮಸ್ತೆ. ಇವತ್ತು ನಾನು ಏನು ವಿಷಯ ಮಾತಾಡ್ತೀನಿ ಅಂತ ಅನ್ಕೋತೀರಾ? ಖಂಡಿತವಾಗ್ಲೂ ವಿಡಿಯೋ ಫುಲ್ ನೋಡಿ, ಎಂಡ್ ತನಕ ನೋಡಿ, ಗೊತ್ತಾಗುತ್ತೆ ಏನೇನು ಬರುತ್ತೆ ವಿಡಿಯೋದಲ್ಲಿ, ಏನು ಅಂಶಗಳು ಇರುತ್ತೆ, ಅದು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ. ನೀವೇನಾದರೂ ಈ ವಿಡಿಯೋ ಫುಲ್ ನೋಡಿಲ್ಲ ಅಂದರೆ ನಾನು ಮಾತನಾಡುವಂತಹ ಕೆಲವೊಂದು ಅಂಶಗಳು ನಿಮ್ಮ ಜೀವನದಲ್ಲಿ ಮಿಸ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ವಿಡಿಯೋ ಎಂಡ್ ತನಕ ನೋಡಿ. ಸರಿ, ವಿಷಯ ಶುರು ಮಾಡೋಣ. ನಾನು ಈಗ ಹೇಳ್ತೀನಿ, ಈ ಸಂಬಂಧ ಅನ್ನೋದು ಹೇಗೆ ಅಂದರೆ, ಕೊರಳಿಗೆ ಹಾಕ್ಕೋತಿರಲ್ವಾ ಚೈನ್, ಚೈನು, ಆ ಚೈನಿನ ಕೊಂಡಿ ಇದ್ದ ಹಾಗೆ. ಅಂದರೆ ಈ ಚೈನ್ ಕೊಂಡಿ ಹೇಗೆ ಅಂದರೆ, ಒಂದು ಸ್ವಲ್ಪ ಕಟ್ಟಾದ್ರೂ ಅದನ್ನು ಬಿಸಾಡ್ತೀವಿ, ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಅದನ್ನು ರೆಡಿ ಮಾಡಿಸ್ಕೊಂಬಂದ್ರೇ ಮತ್ತೆ ಹಾಕ್ಕೊಳ್ಳೋಕ್ಕೆ ಸಾಧ್ಯ. ಅದೇ ರೀತಿ ಕುಟುಂಬನೂ ಸಹ. ಸೊ ಒಂದಕ್ಕೊಂದು ಸಂಬಂಧ ಲಿಂಕ್ ಇರುತ್ತೆ. ಅಂದರೆ ಇವಾಗ ಚಿಕ್ಕಪ್ಪ, ದೊಡ್ಡಮ್ಮ, ಅಕ್ಕ, ತಂಗಿ, ಅಣ್ಣ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಹೀಗೆ ತುಂಬ ಜನ ಇರ್ತಾರಲ್ಲ, ಅದನ್ನೇ ಒಂದು ಕೊಂಡಿ, ಅಂದರೆ ಚೈನ್ಗೆ ಯಾವ ರೀತಿ ಒಂದು ಕನೆಕ್ಟ್ ಮಾಡಿ ಇಟ್ಟಿರ್ತಾರೋ ಅದೇ ರೀತಿಯೇ ಒಂದು ಸಂಬಂಧ ಅನ್ನೋದು ಸಹ ಒಂದು ಲಿಂಕ್, ಕೊಂಡಿ ಥರ ಈ ಸಂಬಂಧ ಅನ್ನೋದು. ಸೊ ಈ ಚೈನ್ ಕಟ್ಟಾದರೆ ಹೇಗೋ ಸರಿ ಮಾಡಿಸ್ಕೊಂಬಂದು ಕತೆಗೆ ಹಾಕ್ಕೋತೀವಿ, ಅದೇ ರೀತಿಯೇ ಈ ಸಂಬಂಧದಲ್ಲಿ ಯಾರಿಗದು ಒಬ್ಬರಿಗೆ ಎಫೆಕ್ಟ್ ಆದರೆ, ತೊಂದರೆ ಆದರೆ, ಸೊ ಇಡೀ ಕುಟುಂಬದ ಮೇಲೇ, ಇಡೀ ಕುಟುಂಬಕ್ಕೇ ಒಂದು ಎಫೆಕ್ಟ್, ತೊಂದರೆ ಆಗುತ್ತೆ, ಎಫೆಕ್ಟ್ ಬೀರುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಯಾವುದೇ ವಿಷಯನಾಗಲಿ ನಾವು ಯೋಚನೆ ಮಾಡಿ ದುಡುಕದೆ ಹೆಜ್ಜೆ ಇಟ್ಟರೆ ತುಂಬ ಒಳ್ಳೆಯದು. ಚೈನು ಒಂದು ಹತ್ರ ಕಟ್ಟಾದರೆ ನಾವು ಹೇಗೋ ರೆಡಿ ಮಾಡಿಸ್ಕೊಂಬಂದು ಕತ್ತಿಗೆ ಹಾಕ್ಕೋತೀವಿ. ಸೊ ಅದೇ ಫುಲ್ಲು ಚೈನ್ ಕಟ್ಟಾದರೆ ಏನು ಮಾಡ್ಬೇಕು ಹೇಳಿ? ಹಾಕ್ಕೊಳ್ಳೋಕ್ಕಾಗಲ್ಲ, ಅದನ್ನು ಬಿಸಾಡ್ತೀವಿ, ಅಂದರೆ ಪಕ್ಕಕ್ಕೆ ಹಾಕ್ತೀವಿ, ಅಥವಾ ಅದನ್ನು ಹಾಕಿಬಿಟ್ಟು ಒಂದು ಹೊಸ ಚೈನ್ ತರ್ತೀವಿ ಅಲ್ವಾ? ಅದನ್ನು ಬೇಕಾದರೆ ಕತ್ತಿಗೆ ಹಾಕ್ಕೋಬಹುದು. ಆದರೆ ಸಂಬಂಧ ಅನ್ನೋದು ಹಾಗಲ್ಲ. ಸಂಬಂಧದಲ್ಲಿ, ಒಂದು ಕುಟುಂಬದಲ್ಲಿ ಯಾರಿಗೇ ಆಗಲಿ ಎಫೆಕ್ಟ್ ಆದರೆ, ತೊಂದರೆ ಆದರೆ, ಇಡೀ ಕುಟುಂಬದ ಮೇಲೆ ಆ ಒಂದು ಪರಿಣಾಮ ಬೀರುತ್ತೆ. ಸೊ ನೋವು ಅನುಭವಿಸೋರು ಒಬ್ಬರೇ, ಅಂದರೆ ಗಾಯ ಆಗೋದು ಒಬ್ಬರಿಗೆ. ಸೊ ನೋವು ಅನುಭವಿಸೋರು ಇಡೀ ಕುಟುಂಬ. ಅಂದರೆ ಆ ಕುಟುಂಬದಲ್ಲಿ ಯಾವುದೇ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಲಿ, ಅಥವಾ ಏನೇ ಕಾಯಿಲೆ ಬರಲಿ, ಅಥವಾ ಸಾವಾಗಲಿ, ಅಥವಾ ಆ ಕುಟುಂಬದಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ಮದುವೆ ಆಗಿ ಆ ಜೀವನ ಸರಿಯೋಗಿಲ್ಲ ಅಂದರೆ, ಈ ರೀತಿಯೆಲ್ಲ ಎಫೆಕ್ಟ್ ಬೀರಿದಾಗ ಬರೀ ಒಬ್ಬರಿಗೆ ಅದು ಎಫೆಕ್ಟ್ ಆಗೋದಿಲ್ಲ, ಇಡೀ ಕುಟುಂಬದ ಮೇಲೇ ಪರಿಣಾಮ ಬೀರುತ್ತೆ. ಚೈನ್ ಬೇಕಾದರೆ ಹೊಸ ತರ್ಬೋದು, ಆದರೆ ಸಂಬಂಧ ಮತ್ತೆ ಹೊಸ ತರೋಕ್ಕಾಗಲ್ಲ. ಅಂದರೆ ಏನು ಹೇಳ್ತಿದ್ದೀನಿ ಅಂದರೆ, ವ್ಯಕ್ತಿನ ಕಳ್ಕೊಂಡ್ರೆ ಮತ್ತೆ ಆ ವ್ಯಕ್ತಿನ ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ. ವ್ಯಕ್ತಿ ಎಲ್ಲೋ ಜೀವಂತವಾಗಿದ್ದಾನೆ ಅಂದರೆ ಮನೆಗೆ ಕರ್ಕೊಂಡು ಬರಬಹುದು, ಅಥವಾ ಇವತ್ತೆಲ್ಲ ನಾಳೆ ಬರ್ತಾರೆ. ಆದರೆ ವ್ಯಕ್ತಿಯನ್ನು ನಾವು ಜೀವನದಲ್ಲಿ ಕಳ್ಕೊಂಡ್ರೆ ಮತ್ತೆ ಆ ಸಂಬಂಧ ನಮಗೆ ಸಿಗೋದೇ ಇಲ್ಲ. ಮದುವೆನ ಬೇರೆದು ಮಾಡಿಬಿಡ್ತಾರೆ, ಬಟ್ ವ್ಯಕ್ತಿ ಸಾವು ಆದರೆ ತಂದ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಒಂದು ಸಂಬಂಧ ಅನ್ನೋದು ದುಡುಕದೆ ಹೆಜ್ಜೆ ಇಡೋದು. ದುಡುಕಿ ಹೆಜ್ಜೆ ಇಟ್ಟು, ಅಂದರೆ ಯಾವುದೇ ವಿಷಯದಲ್ಲಿ ಆಗ್ಬೋದು, ಯೋಚಿಸಿ ಆ ಒಂದು ನಿರ್ಧಾರ ಕೈಗೊಂಡ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಒಬ್ಬ ವ್ಯಕ್ತಿಗೇನೋ ತೊಂದರೆ ಆಯಿತು ಅಂದರೆ, ಚೈನ್ ಏನೋ ಕಟ್ಟಾಯಿತು, ಓಕೆ ರೆಡಿ ಮಾಡಿಸ್ಕೊಂಬಂದು ಹಾಕ್ಕೋತೀವಿ. ಆದರೆ ವ್ಯಕ್ತಿ ಜೀವನದಲ್ಲಿ ಏನೋ ಆಯಿತು ಅಂದರೆ ಓಕೆ ರೆಡಿ ಮಾಡಿಬಿಡ್ಬೋದು ಅದನ್ನು. ಆದರೆ ತುಂಬ ಎಫೆಕ್ಟ್ ಬೀರಿದಾಗ ಅದನ್ನು ನಾವು ರೆಡಿ ಮಾಡೋಕ್ಕಾಗೋದಿಲ್ಲ. ಕೊಂಡಿ ಇದ್ದಾಗೆ ಅಂತ ಹೇಳಿದ್ನಲ್ಲ, ಸಂಬಂಧ ಆಗಲಿ, ಒಂದು ಕುಟುಂಬ ಆಗಲಿ, ಚೈನ್ ಆಗಲಿ, ಎರಡು ಸೇಮ್ ಲಿಂಕ್. ಇದಕ್ಕೂ ಒಂದು ಜಾಯಿಂಟ್ ಮಾಡಿ ಹಾಕಿರ್ತಾರೆ ಚೈನ್ಗೂ. ಅದೇ ರೀತಿ ವ್ಯಕ್ತಿ ಅಂದರೆ ಒಂದು ಕುಟುಂಬದಲ್ಲಿ ಅಣ್ಣ, ಅಕ್ಕ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಅತ್ತೆ, ಮಾವ, ಹೀಗೆ ತುಂಬ ಜನ ಹೊಂದಿರ್ತಾರಲ್ವ. ಸೊ ಎಲ್ಲರಿಗೂ ಎಫೆಕ್ಟ್ ಬೀರುತ್ತೆ, ತೊಂದರೆ ಆಗುತ್ತೆ. ಸೊ ಯಾವುದೇ ವಿಷಯನಾಗಲಿ, ಏನೇ ಆಗಲಿ ಯೋಚನೆ ಮಾಡಿ ಒಂದು ಹೆಜ್ಜೆ ಇಡಬೇಕು. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ಅಲ್ವಾ? ವ್ಯಕ್ತಿ ಇವತ್ತೆಲ್ಲ ನಾಳೆ ಬರ್ತಾರೆ ಜೀವಂತವಾಗಿದ್ದರೆ, ಆದರೆ ಜೀವಂತವಾಗಿಲ್ಲ ಅಂದರೆ ಸೊ ನಾವು ಆ ವ್ಯಕ್ತಿನ ತಂದ್ಕೊಳ್ಳೋಕ್ಕಾಗೋದಿಲ್ಲ. ಸೊ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾವುದೇ ಒಂದು ಕುಟುಂಬದಲ್ಲಿ ಆಗಲಿ ವ್ಯಕ್ತಿ ಅನ್ನೋರು ತುಂಬ ಇಂಪಾರ್ಟೆಂಟ್. ಹೊಸದಾಗಿ ನಾವು ಚೈನ್ನ ತಗೊಂಡಾಗಿ ವ್ಯಕ್ತಿನ ತೊಗೊಳಕ್ಕಾಗೋದಿಲ್ಲ.
ಸೊ ಅದಕ್ಕೆ ಹೇಳ್ತೀನಿ ನಾನು, ಈ ಚೈನ್ ಕೊಂಡಿ ಇರೋ ಹಾಗೆ ಸಂಬಂಧ ಅನ್ನೋದು. ಸಂಬಂಧಕ್ಕೂ ಆ ಸಂಬಂಧಕ್ಕೆ ಲಿಂಕ್ ಇರುತ್ತೆ, ಕೊಂಡಿ ಇರುತ್ತೆ, ಒಬ್ರಿಗೊಬ್ರಿಗೊಬ್ರು ಅಣ್ಣ ಅಕ್ಕ ಅಂತ. ಸೊ ಒಬ್ರಿಗೆ ಎಫೆಕ್ಟ್ ಆದ್ರೂ ಇಡೀ ಕುಟುಂಬನೇ ಒಂದು ನೋವಲ್ಲಿ ಮುಳುಗ್ತಾರೆ. ಅಂದರೆ ಒಬ್ಬರು ಗಾಯ ಅನುಭವಿಸಿದ್ರೆ ಇಡೀ ಕುಟುಂಬ ಫ್ಯಾಮಿಲಿನೇ ಆ ನೋವನ್ನು ಅನುಭವಿಸ್ತಾರೆ. ಎಲ್ಲರಿಗೂ ಗಾಯ ಆಗಬೇಕು ಅಂತ ಏನಿಲ್ಲ, ಅಥವಾ ಎಲ್ಲರೂ ನೋವು ಅನುಭವಿಸ್ತಾರೆ, ಆದರೆ ಒಬ್ಬರಿಗೆ ನೋವು ಆಗಬೇಕು ಅಂತ ಏನಿಲ್ಲ. ಒಬ್ಬರು ಗಾಯ ಆದರೂ ಇಡೀ ಕುಟುಂಬ ನೋವು ಅನುಭವಿಸ್ತಾರೆ. ಸೊ ಅದಕ್ಕೆ ಯಾವುದೇ ವಿಷಯನಾಗಲಿ ದುಡುಕದೆ ಒಂದು ಒಳ್ಳೆ ರೀತಿ ಹೆಜ್ಜೆ ಇಡೋದು ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಇದ್ರ ಬಗ್ಗೆ ಸಾಕು. ನೆಕ್ಸ್ಟ್ ಇನ್ನೊಂದು ವಿಷಯದಲ್ಲಿ ನಾನು ಇನ್ನೂ ಸಂಬಂಧ ಅನ್ನೋದ್ರ ಬಗ್ಗೆ ತುಂಬ ಮಾತಾಡೋದಿದೆ, ಅದು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಈಗ ಜಾಸ್ತಿ ಮಾತಾಡಿದ್ರೆ ಒಂಥರ ಎಳ್ದಂಗೆ ಆಗುತ್ತೆ, ಸ್ವಲ್ಪ ನಿಮಗೂ ಕೇಳೋರ್ಗೂ ಅದು ಬೋರ್ ಅನ್ನಿಸ್ಬಹುದು. ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಇಲ್ಲಿಗೆ ಸಾಕು. ಸಂಬಂಧ ಅನ್ನೋದು ತುಂಬ ಇಂಪಾರ್ಟೆಂಟು. ಚೈನ್ ಕೊಂಡಿರೋ ಹಾಗೆ ಈ ಸಂಬಂಧ. ಚೈನ್ಗೆ ಲಿಂಕ್ಸ್ ಇದೆ, ಅಂದರೆ ಕೊಂಡಿ ಒಂದೇ ಕೊಂಡಿ, ಬಟ್ ಚೈನು ಜಾಯಿಂಟ್ ಮಾಡಿರ್ತಾರೆ. ಕೆಲವೊಂದು ಒಂದೇ, ಎಲ್ಲಾದರೂ ಮಧ್ಯದಲ್ಲಿ ಒಂದು ಕಟ್ಟಾದರೂ ಹೋಯಿತು. ಹಾಗೆ ಸಂಬಂಧ ಅಂದ್ರೂ ಒಬ್ರಿಗೆ ಎಫೆಕ್ಟ್ ಬಿದ್ದರೂ ಇಡೀ ಕುಟುಂಬ ನೋವನ್ನು ಅನುಭವಿಸ್ತಾರೆ, ಅಥವಾ ಇಡೀ ಕುಟುಂಬ ಸಾವಿಗೆ ಶರಣಾಗ್ತಾರೆ. ಚೈನನ್ನು ಬಿಸಾಕ್ತೀವಿ, ಕುಟುಂಬ ಸಾವನ್ನು ನೋವನ್ನು ಅನುಭವಿಸ್ತಾರೆ. ಅದಕ್ಕೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಇಡೀ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಭಾವನೆ ಇರಬೇಕು. ಸರಿ, ಸೊ ಇವತ್ತಿನ ವಿಷಯ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ನಮಸ್ತೆ.